ಶಿಕ್ಷಣ ಗುರುಗಳಾದ ಎಸ್ ಚೌಗ್ಲಾ ಸರ್, ಎಸ್ ಬಂಡಿಮಠ ಸರ್ ಇವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಆರೋಗ್ಯವೇ ಭಾಗ್ಯ ಇರುವಂತೆ ನಾವು ಆರೋಗ್ಯವಾಗಿರಲು ಯೋಗವನ್ನ ಮಾಡಬೇಕು. ಯಾಕೆ ಆರೋಗ್ಯ ಬೇಕು ನಮಗೆ? ನಾವು ದಿನಾಲೂ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಲು ನಾವು ಆರೋಗ್ಯವಾಗಿರಬೇಕು. ನಾವು ಅಕಸ್ಮಾತ್ ಆರೋಗ್ಯವಿಲ್ಲಪ್ಪ ಅಂತಂದ್ರೆ ಯಾವುದೇ ಕಾರ್ಯಗಳನ್ನ ನಾವೇನು ಮಾಡೋದಕ್ಕೆ ಸಾಧ್ಯವೇ ಆಗಂಗಿಲ್ಲ. ಇವತ್ತು ನೀವು ವಿದ್ಯಾರ್ಥಿಗಳಿದ್ರಿ, ನಿಮ್ಗೆ ಆರೋಗ್ಯ ಕಷ್ಟ ಅಂದರೆ ಶಾಲೆ ಕೊಡೋದಕ್ಕಾಗಲ್ಲ, ಶಾಲೆಯಲ್ಲಿ ತಿಳ್ಕೊಳ್ಳೋದಕ್ಕಾಗಲ್ಲ, ವಿದ್ಯಾಭ್ಯಾಸ ಮಾಡೋದಕ್ಕಾಗಲ್ಲ. ಇದು ಅನಾರೋಗ್ಯದಿಂದ ಒಂದು ಸಮಸ್ಯೆ ಅಲ್ಲ, 108
ನಮಸ್ಕಾರ ಗುರುಗಳೇ. ಇವತ್ತು ನಮ್ಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಇದರ ವಿಶೇಷತೆ ಏನು? ಆತ್ಮೀಯ ವಿದ್ಯಾರ್ಥಿಗಳೇ, ಇದರ ವಿಶೇಷತೆ ಏನು ಅಂತಂದರೆ, ಸುಮಾರು 2014ರಿಂದ ಮೋದಿಜಿಯವರ ಕನಸಿನ ಕೂಸಾಗಿತ್ತು. ಈ ಯೋಗ ಅನ್ನುವಂತಹ ಒಂದು ಶಬ್ದಕ್ಕೆ ಅತ್ಯಂತ ಒಂದು ರೂಪುರೇಷೆಯನ್ನು ಕೊಟ್ಟಿರ್ತಕ್ಕಂತಹ ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂತಹ ಮೋದಿಜಿಯವರನ್ನ ಜೊತೆಗೆ ಇವತ್ತು ಈ ಯೋಗ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಒಂದು ಏನು ಅಂತಂದರೆ ಆರೋಗ್ಯದಲ್ಲಿ ಒಂದು ಬದಲಾವಣೆ ಆಗ್ಬೋದು. ಹಾಗೆಯೇ ಈ ಒಂದು ಪತಂಜಲಿ ಮಹರ್ಷಿಗಳು ಒಂದು ಕಡೆ ಹೇಳ್ತಾರೆ, ಪತಂಜಲಿ ಮಹರ್ಷಿಯವರು ಹೇಳಿರುವ ಹಾಗೆ ಸುಮಾರು ಈ ಯೋಗಶಾಸ್ತ್ರದಲ್ಲಿ ಅದಕ್ಕೆ ಮಿತಿನೇ ಇಲ್ಲ. ಹಾಗಾಗಿ 8 ಹಂತಗಳನ್ನು ಅತ್ಯಂತ ಸುದೀರ್ಘವಾಗಿರ್ತಕ್ಕಂತಹ ರೀತಿಯಲ್ಲಿ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಅವು ಯಾವಪ್ಪ ಅಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಹೀಗೆ ಹಲವಾರು ಎಂದು ಏನು ಅಂತಂದರೆ ಈ ಯೋಗಾಸನದಲ್ಲಿ ಅದರ ಒಂದು ಅಷ್ಟಾಂಗ ಯೋಗಗಳಂತ ಕರಿತೀವಿ. ಹಾಗಾಗಿ ಇವತ್ತು ನಾವು ಧ್ಯಾನ ಮತ್ತು ಯೋಗ ಮಾಡೋದ್ರಿಂದ ಹಲವಾರು ರೋಗಗಳನ್ನು ಇವತ್ತು ನಾವು ಬಡಿದೋಡಿಸ್ಬೋದು. ಅದರ ಒಂದು ಶಕ್ತಿ ಇವತ್ತು ಏನಪ್ಪ ಅಂತಂದರೆ ನಾವು ದವಾಖಾನೆಗೆ ಹೋಗೋದನ್ನು ತಪ್ಪಿಸ್ತದೆ, ಜೊತೆಗೆ ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತಿನ ಸಂದರ್ಭದಲ್ಲಿ ಈ ಯೋಗಕ್ಕೆ ಅತ್ಯಂತ ಒಂದು ಪ್ರಾಮುಖ್ಯತೆ ಇನ್ನು ಕೆಲವು ದಿನಗಳ ನಂತರ ಈ ಯೋಗಕ್ಕೆ ಅತ್ಯಂತ ಪ್ರಾಮುಖ್ಯತೆ ಪಾತ್ರ ಬರುವುದು ನಿಶ್ಚಿತ ಆಗಿದೆ. ಹೀಗಾಗಿ ಎಲ್ಲ ಮಕ್ಕಳು ಇವತ್ತು ಈ ರಾಜ್ಯದಾದ್ಯಂತ ಈ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅವತ್ತಿನದಷ್ಟು ಅಷ್ಟೇ ಯೋಗ ಮಾಡಿದೆ. ದಿನಾಲೂ ನಾವು ದಿನನಿತ್ಯವಾಗಿ ಯೋಗ ಮತ್ತು ಧ್ಯಾನ, ಪ್ರಾಣಾಯಾಮ ಇವೆಲ್ಲ ಮಾಡೋದ್ರ ಮುಖಾಂತರವಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ಆರೋಗ್ಯದಲ್ಲಿ ಬದಲಾವಣೆಗಳಾಗ್ತದೆ. ಹಲವಾರು ಒಂದು ಏನು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗಗಳು ಬರೋದಿಲ್ಲ. ಆ ರೋಗಗಳನ್ನು ಬಡಿದೋಡಿಸುವ ಶಕ್ತಿ ಎದಕ್ಕಿದೆಪ್ಪ ಅಂತಂದರೆ ಈ ಯೋಗಕ್ಕೆ ಮಾತ್ರ ಇದೆ, ಈ ಧ್ಯಾನಕ್ಕೆ ಮಾತ್ರ ಇದೆ, ಈ ಪ್ರಾಣಾಯಾಮಕ್ಕೆ ಮಾತ್ರ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಶಾಲಾ ಮಕ್ಕಳಷ್ಟೇ ಅಲ್ಲದೆ ಪಾಲಕರು ಕೂಡ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಕೂಡ ಈ ಒಂದು ಯೋಗದಲ್ಲಿ ಭಾಗವಹಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿರ್ತಕ್ಕಂಥ ಒಂದು ಶುಭ ಸಂದೇಶವನ್ನು ನಮ್ಮ ಮಾಲಿಂಗೇಶ್ವರ ಶಿಕ್ಷಣ ಸಮಿತಿಯಿಂದ ನಾವು ಕೇಳ್ಕೊಳ್ತೀವಿ.